ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಗುಲಾಬ್ ಜಾಮೂನ್. ಅದಕ್ಕೆ ಏನೇನಂತ ಹಾಕ್ತಾ ಇದ್ದೀನಿ ಅಂತ ನೋಡಿದ್ರೆ ನೋಡಿ, ಇಲ್ಲಿ ನಾನು ಗೋಡಂಬಿಯನ್ನು ಚೂರು ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬಾದಾಮಿಯನ್ನು ನೆನೆಸ್ಬಿಟ್ಟು ಅದೆಲ್ಲ ಈ ಥರ ಉತ್ತರಿಸ್ಕೊಂಡಿದ್ದೀನಿ. ನೋಡೋಕ್ಕೆ ಎರಡು ಒಂದೇ ಥರ ಕಾಣ್ಬೋದು, ಆದರೆ ಇವೆರಡೂ ಬೇರೆ ಬೇರೆ ಇದೆ. ಮತ್ತು ಯಾಲಕ್ಕಿ ಜಜ್ಕೊಂಡಿದ್ದೀನಿ, ಮತ್ತು ತುಪ್ಪವನ್ನು ತಗೊಂಡಿದ್ದೀನಿ, ಮತ್ತು ಹಾಲು ಕಲಸೋದಕ್ಕೆ ಹಾಲನ್ನು ತಗೊಂಡಿದ್ದೀನಿ, ಮತ್ತು ಇದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾವು ಪ್ಯಾಕೆಟನ್ನು ಕಟ್ ಮಾಡ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ. ಜಾಮೂನ್ ಹಿಟ್ಟು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಈಗ ನಾವೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ತುಪ್ಪದಲ್ಲಿ ನೋಡಿ, ನಾನು ಈ ಸ್ಪೂನಲ್ಲೇ ನಾನು ತುಪ್ಪವನ್ನು ಬಿಸಿ ಮಾಡ್ಕೊತೀನಿ. ಅದನ್ನು ಮುಚ್ಕೊಳ್ಳೋಣ ಒಂದು ಸ್ವಲ್ಪ. ನೋಡಿ, ಬೇಕಾದರೆ ಬಾಣಲಿಲೂ ಮಾಡ್ಕೋಬೋದು, ಆದರೆ ಇದು ಬಾಣಲಿಲೇನು ಮಾಡ್ಕೋಬೇಕಾಗಿಲ್ಲ. ಈ ಥರ ಹಿಡ್ಕೊಂಬಿಟ್ಟು ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಬಿಟ್ಟು ಈ ತುಪ್ಪನ ನಾನು ಮನೆಯಲ್ಲೇ ಮಾಡಿರೋದು, ನಾನು ಅಂಗಡಿ ತುಪ್ಪ ಯೂಸ್ ಮಾಡಲ್ಲ. ಸ್ವಲ್ಪ ತುಪ್ಪ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ತುಪ್ಪ ಸ್ವಲ್ಪ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಗೋಡಂಬಿ ಮತ್ತು ಬಾದಾಮಿ ಎರಡೂ ನಾವು ಹಾಕ್ಕೊಂಡು ಎರಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಸ್ಪೂನಲ್ಲೇ ಚಮಚದಲ್ಲೇ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ, ಯಾಕಂದರೆ ನಾವು ಜಾಮೂನ್ ಫ್ರೈ ಮಾಡ್ತೀವಲ್ವಾ, ಹಾಗಾಗಿ ಸ್ವಲ್ಪ ಇದು ಟೇಸ್ಟ್ ಬರಲಿ ಅಂತ ತುಪ್ಪದಲ್ಲಿ ಬಿಸಿ ಮಾಡ್ಕೊತಾ ಇರೋದು ಅಷ್ಟೇ. ನಾನು ಫ್ರೈ ಏನು ಮಾಡ್ಕೊತಾ ಇಲ್ಲ, ತುಪ್ಪ ಸೇರಿಸಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟಕ್ಕೂ ಇವತ್ತು ನನ್ನ ಮಗನ ಬರ್ತಡೇ ಇದೆ, ಅದಕ್ಕೋಸ್ಕರ ಅವನಿಗೋಸ್ಕರ ಇಷ್ಟ ಅಂತ ಮಾಡ್ತಾಯಿದ್ದೀನಿ. ನಾವೇನು ಫಂಕ್ಷನ್ನು ಪಾರ್ಟಿ ಅವೆಲ್ಲ ಮಾಡಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಅದೆಲ್ಲ ಏನಿಲ್ಲ. ನಮ್ಮ ಪಾಪು ಒಂದು ಜೊತೆ ಬಟ್ಟೆ ತರ್ತೀವಿ, ಈ ವರ್ಷ ನಾವು ಅದನ್ನು ತಂದಿಲ್ಲ. ಅವ್ರು ಅದು ಬೇಡ ಅಂತ ಹೇಳಿದ್ದಾರೆ. ಏನೇ ಹೇಳಿದ್ರು ಬಟ್ಟೆ ತಗೊಳ್ಳೋಕ್ಕೂ ಇಷ್ಟಪಡಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮಾಡ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂಚೂರು ಫ್ರೈ ಆಗಬೇಕು. ಆದಮೇಲೆ ಇದನ್ನು ಎತ್ತಿ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಈ ಹಿಟ್ಟಿಗೆ ಎಲ್ಲನೂ ಸೇರಿಸ್ಕೊಳ್ಳೋಣ. ನೀಟಾಗಿ ಈ ಥರ ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಬೆರೆಸ್ಕೊಂಡು ಅದಕ್ಕೆ ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ. ಈ ಥರ ನಮ್ಮ ಪಾಪು ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಮಸೀದಿಗೆ ಹೋಗ್ತಾರೆ, ನಮಾಜ್ ಮಾಡ್ಕೊತಾರೆ. ಅಲ್ಲಿಂದ ಬಂದು ಅಷ್ಟೇ, ಇನ್ನೇನಿಲ್ಲ. ಫ್ರೆಂಡ್ಸಲ್ಲಿ ಏನಾದರೂ ಚಾಕ್ಲೇಟ್ ಗಿಕ್ಲೇಟ್ ಹಂಚ್ಬೇಕಾದ್ರೆ ಹಂಚ್ಕೊತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ನಾವು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಬೆರೆಸ್ಕೋಬೇಕಾಗುತ್ತೆ. ಬೆರೆಸ್ಕೊಂಡು ನಾವು ಹಿಟ್ಟನ್ನು ಯಾವ ರೀತಿಯನ್ನು ಮಿಕ್ಸ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, ಇದು ಒಂಚೂರು ಫ್ರೈ ಆಯಿತು. ಗೋಡಂಬಿನೂ ನೋಡಿ ಈ ಥರ ಸ್ವಲ್ಪ ಕೆಂಪಳಾಗಂತೂ ಸಾಕು. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಸೇರಿಸಿ ತುಪ್ಪ ಎಲ್ಲ ಸೇರಿಸಿದಕ್ಕೆ ಈ ಥರ ಹಾಕ್ಕೊಳ್ಳೋಣ. ಈ ರೆಸಿಪಿ ಬಂದು ನಾನು ಓನಾಗಿ ನನ್ನ ಸಹಾಯದಿಂದ ನಾನು
ಕಲ್ತಿರೋದು. ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಆಗಲೇ ಒಂದು 4-5 ವರ್ಷದಿಂದನೂ ನಾನು ಈ ಥರ ಮಾಡ್ತೀನಿ. ಇಷ್ಟಪಟ್ಟು ತಿಂತಾರೆ. ಆಲ್ಮೋಸ್ಟ್ ನಮ್ಮ ಕಂಪ್ನಿಗೂ ಮಾಡ್ಕೊಂಡು ಹೋಗಿದ್ದೀನಿ, ತಿಂತಾರೆ. ನೋಡಿ ಫ್ರೆಂಡ್ಸ್, ಈಗ ನಾನು ಹಸಿ ಹಾಲನ್ನು ತಗೊಂಡಿದ್ದೀನಿ. ಬೇಕಾದರೆ ನೀವು ಕಾಯಿಸಿರೋ ಹಾಲು ತಗೋಬೋದು. ನಾನಿಲ್ಲಿ ಹಸಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಕಲಸೋದಕ್ಕೆ ನೀರು ಯೂಸ್ ಮಾಡಬಾರ್ದು, ಹಸಿ ಹಾಲನ್ನ ಯೂಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು, ಅಷ್ಟಿಗೆ ಜಾಸ್ತಿ ಹಾಲು ಹಾಕ್ಕೋಬಾರ್ದು. ನಾನು ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋಕ್ಕೆ ಸ್ವಲ್ಪ ಬೇಗ ಮಿದು ಬರುತ್ತೆ. ಹಂಗಾಗಿ ನಾವು ಸ್ವಲ್ಪ ಡ್ರೈ ಆಗಿನೇ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ಮನೆಯಲ್ಲೂ ಇಷ್ಟಪಟ್ಟು ತಿಂತಾರೆ. ಡ್ರೈ ಫ್ರೂಟ್ಸ್ ಮಿಕ್ಸ್ ಗುಲಾಬ್ ಜಾಮೂನನ್ನು ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟನ್ನು ಎಲ್ಲ ಕಲಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ಕೆಂಪಳ ಬಂದಿದೆ, ಒಂದು ಸ್ವಲ್ಪ ಡ್ರೈ ಇದು ಎಲ್ಲ ಫ್ರೂಟ್ಸ್ ಎಲ್ಲ ಇದಾಗಿದೆ ತುಪ್ಪದಲ್ಲಿ. ಈ ಥರ ಮಾಡಿಕೊಂಡು ನಾವು ಒಂದು 15 ನಿಮಿಷನ ಇದು ಸ್ಮೂತ್ ಆಗೋಕ್ಕೆ ಇಡಬೇಕು. ಅಷ್ಟರಲ್ಲಿ ನಾನು ಸಕ್ಕರೆ ಪಾಕ ತಯಾರಿಸೋಕ್ಕೆ ತೋರಿಸ್ಕೊಡ್ತೀನಿ. ನೋಡಿ, ಸಕ್ಕರೆ ಪಾಕನ ತಯಾರಿಸ್ಕೊಳ್ಳೋಣ. ಅದಕ್ಕೆ ನಾನು 2ರಿಂದ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಪಾಕ ಏನು ಜಾಸ್ತಿ ತಿನ್ನಲ್ಲ, ಜಾಮೂನ್ ಮಾತ್ರ ತಿಂತಾರೆ. ಹಾಗಾಗಿ ನನಗೆ ಪಾಕ ಏನು ಜಾಸ್ತಿ ಬೇಕಾಗಿಲ್ಲ, ಬರೀ ಜಾಮೂನ್ ಮಾತ್ರ ನೆನೆಯೋಕ್ಕೆ ಪಾಕ ಬೇಕು ಅಷ್ಟೇ. ಇಟ್ಕೊಂಡು ಈಗ ಸಕ್ಕರೆನ ಸೇರಿಸ್ಕೊಳ್ಳೋಣ. ಎಷ್ಟು ಅಂತ ಮನೇಲಿ ಈ ಥರ ಸ್ಪೂನ್ ಇದೆ ನೋಡಿ. ಎರಡು 3ರಿಂದ 3.5 ಸ್ಪೂನ್. ಇಂಥ ಸ್ಪೂನಲ್ಲಿ ನಾನು 3.5 ಸ್ಪೂನ್ ಅಂದಾಜು ಅಂದರೆ ಒಂದು 150 ಗ್ರಾಮು ಸಕ್ಕರೆನ ನಾನು ಪಾಕಕ್ಕೆ ಬೆರೆಸ್ಕೊತಾ ಇದ್ದೀನಿ. ಅದಕ್ಕೆ ನಾವು ಯಾಲಕ್ಕಿನ ನೋಡಿ, ನಾನು ಯಾಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಈ ಥರ 2 ಯಾಲಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಯಾಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಪಾಕಕ್ಕೆ. ಪಾಕ ಚೆನ್ನಾಗಿ ಕುದೀಲಿ. ನಾನು ಈ ಪಾಕ ಆದಮೇಲೆ ಜಾಮೂನು ರೆಡಿ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಈ ಥರ ಹಸಿ ಒಣಗಕ್ಕೆ ಬಿಡಬಾರ್ದು. ಈ ಥರ ನಾವು ಡ್ರೈ ಆಗುತ್ತೆ ಅಂತ ಈ ಥರ ಎಣ್ಣೆನ ಸ್ವಲ್ಪ ಇದು ಮಾಡಿಬಿಟ್ಟು ಅದ್ರ ಮೇಲೆ ಒಂದು 10 ನಿಮಿಷನ ಪ್ಲೇಟ್ ಮುಚ್ಚಿಕ್ಕೋಣ. ಪ್ಲೇಟ್ ಮುಚ್ಚಿಕ್ಕಿದ್ರೆ ಇದು ನೋಡಿ ಫ್ರೆಂಡ್ಸ್, ಸಕ್ಕರೆ ಪಾಕ ರೆಡಿಯಾಗಿದೆ. ಈ ಥರ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡು ನಾವು ನಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಮಾತ್ರಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಫುಲ್ ಸ್ವೀಟೇ ಮಾಡಬೇಕು ಅಂತನಿಲ್ಲ, ಸಪ್ಪೆ ಮಾಡಬೇಕು ಅಂತನಿಲ್ಲ. ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ಎಷ್ಟು ಮಾಡ್ಕೋಬೇಕು. ನಮಗೆ ಸ್ವೀಟು ತಿನ್ನೋಕ್ಕೆ ಎಷ್ಟು ಇದಿದೆ ಅಂತ ನಾವು ಮಾಡ್ಕೋಬೋದು. ನೋಡಿ, ಈ ಥರ ಸಕ್ಕರೆ ಪಾಕ ರೆಡಿಯಾಗಿದೆ. ಇದು ಕುದೀತಾ ಇರಲಿ. ನೋಡಿ, ನಾನಿಲ್ಲಿ ನಿಮಗೆ ಜಾಮೂನ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಫಸ್ಟು ಎಣ್ಣೆಯನ್ನು ತಗೊಳ್ಳಿ. ಇದು ಅಡುಗೆ ಎಣ್ಣೆಯನ್ನು ತಗೊಂಡು ಒಂದು ಸ್ವಲ್ಪ ಕೈಗೆ ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ನೋಡಿ, ಈ ಮಟ್ಟಕ್ಕೆ ನಾವು ಇಷ್ಟಿಷ್ಟು ತಗೊಂಡು ಉಂಡೆನ ಎಲ್ಲ ಡ್ರೈ ಫ್ರೂಟ್ಸ್ನ ನಾವು ಮದ್ದಿಗೆ ಸೇರಿಸ್ಕೋಬೇಕು. ಮದ್ದಿಗೆ ಸೇರಿಸ್ಕೊಂಬಿಟ್ಟು ಈ ಥರ ಉಂಡೆಯನ್ನು ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ನೋಡಿ, ಮದ್ದಿಗೆ ಸೇರಿಸ್ಕೊಂಡು ನಾವು ಅವೆಲ್ಲ ಒಳಗೋಗುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಒಳಗೋಗುತ್ತೆ. ಈ ಥರ ಈ ಮಟ್ಟಕ್ಕೆ ನಾವು ಯಾವ ಸೈಜ್ ಬೇಕೋ ಆ ಸೈಜು ನಾವು ಈ ಥರ ಉಂಡೆನ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಡ್ರೈ ಫ್ರೂಟ್ಸ್ ಇರ್ತಲ್ಲ ಅದೆಲ್ಲ ಈ ಥರ ಒಳಗೆ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ನಾವು ಈ ಥರ ಉಂಡೆನ ಬಿಗಿಯಾಗಿ ಉಂಡೆನ ಕಟ್ಟೋಣ. ಸ್ವಲ್ಪ ಬಿಗಿಯಾಗೆ ಇಟ್ಬಿಟ್ಟು ನಾವು ಉಂಡೆನ ಕಟ್ಟಬೇಕು. ಇಲ್ಲ ಅಂದರೆ ಎಣ್ಣೆಲೆಲ್ಲ ಪಾಕದಲ್ಲಿ ಒಡ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ಸೈಜ್ನ ನಾವು ಮಾಡ್ಕೋಬೇಕು. ನಾನು ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್,
ನಾನೆಲ್ಲ ಜಾಮೂನನ್ನು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 40ರಿಂದ 42 ಜಾಮೂನ್ ಆಗಿದೆ. ಇದನ್ನು ನಾವು ಇಲ್ಲಿ ನೋಡಿ ಎಣ್ಣೆಯನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ಲಿ, ಇದಕ್ಕೆ ನಾವು ಜಾಮೂನ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಫ್ರೈ ಆಗೋಕ್ಕೆ ನಾವು ಹಾಕೋಣ. ಈ ಥರ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲ್ಲ ಹಾಕ್ಕೊಂಡು ನೋಡಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಫ್ರೈ ಆಗಲಿ ಈಗ ಇದು. ಈ ಥರ ಕೆಂಪು ಬಣ್ಣ ಬರಬೇಕು. ಫ್ರೆಂಡ್ಸ್, ಕೆಂಪು ಬಣ್ಣ ಬಂದರೆ ಡ್ರೈ ಫ್ರೂಟ್ಸ್ ನಾವು ಮೊದಲೇ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಸ್ವಲ್ಪ ಫ್ರೈ ಆದರೆ ಅಲ್ಲಿಗೆ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕೆಂಪುಗೆ ಫ್ರೈ ಆಗಬೇಕು ಜಾಮೂನು. ನೋಡಿ ಯಾವ ಥರ ಕೆಂಪಳ ಬಂದಿದೆ. ಈ ಥರ ಕೆಂಪಳ ನೀವೆಲ್ಲ ಜಾಮೂನನ್ನು ಫ್ರೈ ಮಾಡಿಕೊಂಡು ನೀಟಾಗಿ ನೋಡಿ ತಕ್ಕೊಳ್ಳೋಣ. ನೋಡಿ ಯಾವ ಥರ ಫ್ರೈ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಇದೆ, ಮೇಲ್ಗಡೆ ನಾವು ಸಾಫ್ಟಾಗಿ ನಾವು ನೀಟಾಗಿ ಇದು ಮಾಡ್ಕೊಂಡಿದ್ದೀವಿ. ನೋಡಿ ಇದೇ ಥರ ಎಲ್ಲ ಜಾಮೂನನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಗುಲಾಬ್ ಜಾಮೂನ್ ಎಲ್ಲ ಪ್ರತಿಯೊಂದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಈಗ ಸಕ್ಕರೆ ಪಾಕದಲ್ಲಿ ಬೆರೆಸ್ಕೊಳ್ಳೋಣ. ಯಾವ ಥರ ಅಂತ ಅಂದರೆ, ಸಕ್ಕರೆ ಪಾಕ ಉಗುರು ಬೆಚ್ಚಿರಬೇಕು. ಇಲ್ಲ ಸಕ್ಕರೆ ಪಾಕ ತಣ್ಣಗಾಗಿದೆ ಅಂದರೆ ನಾವು ಫ್ರೈ ಮಾಡಿರೋ ಅಂಥ ಗುಲಾಬ್ ಜಾಮೂನು ಒಂದು ಸ್ವಲ್ಪ ಬಿಸಿ ಉಗುರು ಬೆಚ್ಚಿರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಬಿಸಿಯಾಗಿರಬೇಕು. ಆವಾಗಲೇ ಚೆನ್ನಾಗಿ ಅದು ಸಕ್ಕರೆ ಪಾಕನ ಬೆಳ್ಕೊಳ್ಳೋಕ್ಕೆ ಚೆನ್ನಾಗಿ ಬೇಗ ಇದಾಗುತ್ತೆ. ನೋಡಿ ಇಲ್ಲಿ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಇದೊಂದು 10 ನಿಮಿಷ ಇಟ್ಟಿದ್ರೆ ಸಾಕು. ನಂದು ಸಕ್ಕರೆ ಪಾಕ ಉಗುರು ಬೆಚ್ಚಿದೆ, ಹಾಗಾಗಿ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಜಾಮೂನ್ ತಣ್ಣಗಾಗಿದೆ, ಸಕ್ಕರೆ ಪಾಕ ಉಗುರು ಬೆಚ್ಚಿದೆ. ಈಗ ಇದೊಂದು 10 ನಿಮಿಷ ಆಗಲಿ, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲ ಒಂದು 10 ನಿಮಿಷದಲ್ಲೆಲ್ಲ ಈ ಥರ ನೆಂದಿದೆ. ಸಕ್ಕರೆ ಪಾಕದಲ್ಲಿ ಎಲ್ಲ ನೀಟಾಗಿ ನೆಂದಿದೆ. ಈಗ ಇದು ತೆಗೆದ್ಬಿಟ್ಟು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಈ ಥರ ನಾವು ಕಟ್ ಮಾಡಿದ್ರೆ ಒಳಗಡೆ ಎಲ್ಲ ಈ ಥರ ನಮಗೆ ಡ್ರೈ ಫ್ರೂಟ್ಸ್ ಸಿಗುತ್ತೆ. ನೋಡಿ ನೋಡಿ ಇಲ್ಲಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ. ಕಟ್ ಮಾಡಿದ್ರೆ ನಾವು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಂಡಾದರೂ ತಿನ್ಬೋದು, ನಾವು ಪಾಕ ಬೇಡ ಹಾಗೆ ತಿಂತೀವಿ ಅಂದ್ರೂ ತಿನ್ಬೋದು. ನೋಡಿ ಇಲ್ಲಿ ಪ್ರತಿ ಒಂದರಲ್ಲೂ ಡ್ರೈ ಫ್ರೂಟ್ಸು ಮಿಕ್ಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುಲ್ತಾನ ಶಬೀರ್ ಅಂತ ನನ್ನ ಚಾನಲ್ ಹೆಸರು. ಬಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಥರ ಮಾಡಿ ತಿಂದು ಯಾವ ಥರ ಇತ್ತು ಟೇಸ್ಟು ಅಂತ ನನಗೂ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.